ಕರುನಾಡ ತಾಯಿ ಸದಾ ಚಿನ್ಮಯಿ. ಸ್ವಸ್ತಿ ವಿಕ್ರಮಾದಿತ್ಯ ಸತ್ಯಾಶ್ರಯ ಶ್ರೀ ಪೃಥ್ವಿ ವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಭಟಾರರ ಪೃಥ್ವಿಂ ರಾಜಂಗೇಯೆ ಕೋಮಾರ ಸಿಂಗನ ದೇಗುಲದ ಆದಿತ್ಯ ಭಟಾರಂಗೆ ಕೊಟ್ಟದು. ಹಂಗೆ ಮುಂದೆ ಶಾಸನ ಮುಂದೆ ಕಂಟಿನ್ಯೂ ಆಗುತ್ತೆ. ಈ ಗುಡಿಯ ಹೆಸರನ್ನ ನಾನು ಹೇಳಿದೆ, ಕೋಮಾರ ಸಿಂಗನ ಅಂತ. ಇದು ನಿಮಗೆ 3ನೇ ಲೈನಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, ಜಿನಾಲಯಂ ನಾ ನೋಡಿ ಒಂದು ತುಂಬಾ ಮಹತ್ತರವಾದ ಒಂದು ಕೇಂದ್ರ ಆಗಿತ್ತು ಅಂತಲೂ ಕೂಡ ಗೊತ್ತಾಗುತ್ತೆ. ಅದೇ ಅಷ್ಟೇ ಅಲ್ಲದೆ ಈ ಐಹೊಳೆಯಲ್ಲಿ ಒಟ್ಟು 125 ಗುಡಿಗಳಿದೆ. 125 ಗುಡಿಗಳು. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಐಹೊಳೆ 500 ಜನ ವರ್ತಕರು ಇದ್ದು ಇಡೀ ದಕ್ಷಿಣ ಭಾರತವನ್ನು ವ್ಯಾಪಾರಿ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಂತಹ ಸ್ಮಾರಕ ಸ್ನೇಹಿತರೆ ಐಹೊಳೆ. ಆ ಊರಲ್ಲಿದ್ದೀವಿ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರೋದು ದುರ್ಗಾ ದೇವಾಲಯ ಕಾಂಪ್ಲೆಕ್ಸ್ ಸ್ನೇಹಿತರೆ. ಅಂದರೆ ಇದು ದುರ್ಗಾ ಟೆಂಪಲ್ಲು ಮತ್ತು ಅದಕ್ಕೆ ಅಟ್ಯಾಚ್ ಆದಾಗ ನೀವು ಗಮನಿಸ್ಬೋದು ಸುಮಾರು ದೇವಾಲಯಗಳಿದ್ದಾವೆ. ಈಗಿರುವಂಥದ್ದು ಐಹೊಳೆಯಲ್ಲಿ ನಾನು 1300-1400 ವರ್ಷಗಳ ಹಿಂದೆ ನಮ್ಮ ಬಾದಾಮಿಯ ಚಾಲುಕ್ಯರು ಕನ್ನಡದ ಅರಸರು ಕಟ್ಟಿದಂತಹ ದೇವಾಲಯಗಳ ಸರಣಿ ಸ್ನೇಹಿತರೆ ಇವೆಲ್ಲವೂ. ಕ್ರೆಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಅಂದರೆ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲಿದು, ಗೊತ್ತಾಗ್ತಿದೆಯಾ? ಆ ಥರ ತೊಟ್ಟಿಲು ಇಲ್ಲಿಂದ ಅರಳಿದ್ದು. ಮಗು ಹೇಗೆ ತೊಟ್ಟಿಲಿಂದ ಬಂದು ಅಲ್ಲಿಂದ ನಡೆದು ಮುಂದೆ ಅವ್ನು ಒಲಿಂಪಿಕ್ ಮ್ಯಾರಥಾನ್ ಓಡ್ಬೋದು, ಆದರೆ ತೊಟ್ಟಿಲು ಬೇಕೇ ಬೇಕಲ್ವ? ಆ ಥರ ನೀವು ಬಾದಾಮಿ ಪಟ್ಟದಕಲ್ಲು ಯಾವ್ದು ಬೇಕಾದ್ರೂ ನೋಡ್ಬೋದು. ಆದರೆ ಆ ಎಲ್ಲವೂ ವಾಸ್ತುಶಿಲ್ಪ ಅರಳಿರೋದು ಇಲ್ಲಿಂದ. ಬರೀ ಬಾದಾಮಿ ಪಟ್ಟದಕಲ್ಲಲ್ಲ, ಇಡೀ ದೇಶದ ಅನೇಕ ಭಾಗಗಳ ವಾಸ್ತುಶಿಲ್ಪ ದೇವಾಲಯಗಳು ಅರಳಿರೋದು ಇದನ್ನು ನೋಡಿಕೊಂಡು. ಹಾಗಾಗಿ ಇದನ್ನು ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಅಂಥ ಜಾಗದಲ್ಲಿ ನಾನು ಇದೀನಿ ಸ್ನೇಹಿತರೆ. ಕನ್ನಡಿಗರು ಕಟ್ಟಿದ್ದು ಅಂತ ಹೇಳೋದು ಭಾಳ ಹೆಮ್ಮೆ ಆಗುತ್ತೆ. ಅದನ್ನು ನಾವು ನೋಡೋಣಂತೆ. ಈಗಾಗಲೇ ಕಲಾ ಮಾಧ್ಯಮದಲ್ಲಿ ನೀವು ನಮ್ಮ ಗೈಡ್ ರಮೇಶ್ ಅವ್ರ ಜೊತೆಗೆ ಕಲಾ ಮಾಧ್ಯಮದ ಚಾನಲ್ನಲ್ಲಿ ಅನೇಕ ಸಂಚಿಕೆಗಳನ್ನ ನೋಡಿದ್ದೀರಿ. ಅದರ ನಮ್ಮ ಜೊತೆಗೆ ಇವತ್ತು ಭುವನೇಶ್ ಅವರು ಇದ್ದಾರೆ. ಕರ್ನಾಟಕ ಬಲ ಖ್ಯಾತಿಯ ನಮ್ಮ ಸಂಶೋಧಕರು, ಕಂಟೆಂಟ್ ಕ್ರಿಯೇಟರ್ ಅವರು. ಕನ್ನಡದ ಬಗ್ಗೆ ತುಂಬ ಪ್ರೀತಿ ಅವರಿಗೆ. ಸೊ ಅವರು ಅನೇಕ ಬಾದಾಮಿ ಪಟ್ಟದಕಲ್ಲನ್ನ ಮಾನ್ಯುಮೆಂಟ್ಸ್ ತೋರಿಸ್ತಿದ್ದಾರೆ. ಇವತ್ತು ಇಲ್ಲಿ ಶಾಸನಗಳ ಆಧಾರಿತವಾಗಿ ಇಲ್ಲಿ ಅನೇಕ ಶಾಸನಗಳಿದ್ದಾವೆ. ಶಾಸನಗಳು ಅಧಿಕೃತ ದಾಖಲೆಗಳು, ಯಾಕಂದರೆ ರಾಜರೇ ಕೆತ್ತಿಸಿ ಹಾಕ್ಸಿರುವಂಥದ್ದು. ಅವುಗಳ ಆಧಾರದಲ್ಲಿ ಅನೇಕ ವಿಷಯಗಳನ್ನು ತಿಳಿಸ್ತಾರೆ. ಸ್ವಾಗತ ಈ ಸರಣಿಗೆ. ನೋಡಿ, ಶೇರ್ ಮಾಡಿ, ಬೆಂಬಲಿಸಿ. ಕನ್ನಡದ ಬಗ್ಗೆ ಹೆಮ್ಮೆ ಇರಲಿ. ಸರ್, ಸ್ವಾಗತ ಮತ್ತೊಮ್ಮೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಐಹೊಳೆಯನ್ನ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಯೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ಮೊದಲನೇ ಕಾರಣ ಏನು ಅಂದರೆ, ಭಾರತದ ಗುಡಿಗಳಲ್ಲಿ 2 ಪ್ರಕಾರದ ಗುಡಿಗಳು ಬರುತ್ತೆ. ಒಂದು ಗುಹಾಲಯಗಳು, ಮತ್ತೊಂದು ಕಟ್ಟಿ ನಿರ್ಮಿಸಿದ ಗುಡಿಗಳು, ಅಥವಾ ಇಂಗ್ಲೀಷ್ನ ಅದನ್ನು ಸ್ಟ್ರಕ್ಚರಲ್ ಟೆಂಪಲ್ಸ್ ಅಂತ ಕರೀತಾರೆ. ಇಡೀ ಭಾರತದಲ್ಲಿ ನೀವು ಹಾಗೇನಾದ್ರು ನೋಡಿದ್ರೆ ಗುಹಾಲಯಗಳು ಮತ್ತು ಸ್ಟ್ರಕ್ಚರಲ್ ಟೆಂಪಲ್ಸು ಎರಡನ್ನು, ತುಂಬ ಹಳೆಯ ಸ್ಟ್ರಕ್ಚರಲ್ ಟೆಂಪಲ್ಸು, ತುಂಬ ಹಳೆಯ ಗುಹಾಲಯಗಳನ್ನು, ಮತ್ತು ಹಿಂದೂ ಧರ್ಮಕ್ಕೆ ಸೇರಿದಂಥ ಗುಹಾಲಯಗಳನ್ನು, ಅದರಲ್ಲೂ ಪ್ರಮುಖವಾಗಿ ಹಿಂದೂ ಧರ್ಮಕ್ಕೆ ಮತ್ತು ಜೈನ ಧರ್ಮಕ್ಕೆ ಸೇರಿದಂತಹ ಗುಹಾಲಯಗಳು ಮತ್ತು ಸ್ಟ್ರಕ್ಚರಲ್ ಟೆಂಪಲ್ಸ್ಗಳನ್ನು ಕಾಣುವಂಥ ಸ್ಥಳ ಇದು. ಸೊ ಹಾಗಾಗಿ ಇದನ್ನು ಭಾರತದ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಹೇಳೋದ್ರಲ್ಲಿ ಒಂದು ಕಾರಣ ಆಗಿರುತ್ತೆ. ಎರಡನೇ ಕಾರಣ ಏನು ಅಂದರೆ, ಭಾರತದ ವಾಸ್ತುವಿನಲ್ಲಿ, ಅದರಲ್ಲೂ ಸ್ಟ್ರಕ್ಚರಲ್ ಟೆಂಪಲ್ಸ್ಗಳಂತ ನಾವೇನು ನೋಡ್ತೀವೋ ಅದರಲ್ಲಿ ಬೇರೆ ಬೇರೆ ಪ್ರಕಾರದ ವಾಸ್ತುಶಿಲ್ಪ ಬರುತ್ತೆ. ಉದಾಹರಣೆಗೆ ನಾಗರ ಶೈಲಿ ಅಂತ ಬರುತ್ತೆ, ದ್ರಾವಿಡ ಶೈಲಿ ಅಂತ ಬರುತ್ತೆ, ಮತ್ತು ಫಾಮ್ಸನ ಶೈಲಿ ಅಂತ ಬರುತ್ತೆ. ನಮ್ಮ ಐಹೊಳೆನಲ್ಲಿ ಅಂದರೆ ಇವೆಲ್ಲವೂ ಈ ವಾಸ್ತುಶೈಲಿ ಅರಳಿದೆಯಾ ಅದಕ್ಕೆ ಬೇಸ್ ಕಾಂಪೊನೆಂಟ್ಸು. ಇದ್ರ ಮುಂದುವರೆದ ಭಾಗ. ಈಗ ಫಾರ್ ಎಕ್ಸಾಂಪಲ್ ದ್ರಾವಿಡ ಮಾದರಿಯ ಗುಡಿಗಳು ಅಂತ ನಾವು ಕರೆದಾಗ ತಮಿಳುನಾಡಿನಲ್ಲಿ ಒಂದು ಪ್ರಕಾರದ ದ್ರಾವಿಡ ಮಾದರಿಯ ಶೈಲಿ ಅರಳುತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಅದಾದಮೇಲೆ ಕರ್ನಾಟಕದಲ್ಲಿ ಈಗ ಕಲ್ಯಾಣದ ಚಾಲುಕ್ಯರ ಕಾಲದ ತೊಗೊಂಡ್ರೆ ಕರ್ನಾಟಕ ದ್ರಾವಿಡ ಒಂದು ಸಂಪ್ರದಾಯನೇ ಹುಟ್ಟಾಕ್ತಾರೆ ಅವರು. ಅಂದರೆ ಅದು ಒಂದು ಅದು ಕವಲು ಹೊಡೆದಿದ್ದು ಯಾವುದು, ಈ ಜಾಗದಲ್ಲಿ ದ್ರಾವಿಡ ಶೈಲಿಯ ಒಂದು ಎಕ್ಸ್ಪೆರಿಮೆಂಟ್ಗಳು ಏನಾಗಿತ್ತಲ್ಲ ಅದರಿಂದ ಕವಲು ಹೊಡೆದು ಮುಂದೆ ಸಾಕ್ತಾ ಹೋಗುತ್ತೆ. ಅದೇ ರೀತಿ ನಾವು ನಾಗರ ಶೈಲಿ ಅಂತ ಏನಾದ್ರು ತೊಗೊಂಡ್ರೆ, ಅಥವಾ ಕರ್ವಿಲಿನಿಯರ್ ಶಿಖರವನ್ನು ನಾವೇನಾದ್ರು ನೋಡೋದಾದರೆ, ಇಲ್ಲಿ ನಮ್ಮ ಈ ಒಂದು ಭಾಗದಲ್ಲಿ ಅರಳಿದಂಥ ಕರ್ವಿಲಿನಿಯರ್ ಶಿಖರಗಳೇನಿದೆಯಲ್ಲ ಅದು ಮುಂದಿನ ಭಾಗಗಳಲ್ಲಿ ಉತ್ತರ ಭಾರತದಲ್ಲಿ, ಅದರಲ್ಲೂ ಈಗ ಮಧ್ಯಪ್ರದೇಶ ಇರ್ಬೋದು ಅಥವಾ ಉತ್ತರ ಪ್ರದೇಶ ಈ ಕಡೆ ಎಲ್ಲ ಭಾಗಗಳಲ್ಲಿ ನೋಡಿದ್ರೆ ನಮಗೆ ಭೂಮಿಜ ಸ್ಟೈಲ್ ಅಂತ ಬರುತ್ತೆ. ಆಮೇಲಿಂದ ಶೇಖರಿ ಮಾದರಿಯ ಗುಡಿ ಅಂತ ಬರುತ್ತೆ, ಲತೀನ ಮಾದರಿಯ ಗುಡಿಗಳಂತ ಬರುತ್ತೆ. ಅದಕ್ಕೆಲ್ಲ ಬೇಸ್ ಯಾವುದು ಅಂದರೆ ರೇಖಾನಗರ ಅಂತ ಇಲ್ಲಿ ಏನು ಹುಟ್ಟಾಕ್ತೀವಲ್ಲ ಆ ಒಂದು ಮಾದರಿಯ ಶಿಖರಗಳು. ಇದರ ಜೊತೆಗೆ ಫಾಮ್ಸನ ಶಿಖರಗಳು ಅಂತ ಬರುತ್ತದೆ. ಅದನ್ನು ಕನ್ನಡದಲ್ಲಿ ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ತಾರೆ ಅಂದರೆ ಕದಂಬ ನಾಗರ ಶಿಖರಗಳು ಅಂತಲೇ ಕರೀತಾರೆ. ಅದು ಮುಂದೆ ಡೆವಲಪ್ ಆಗಿ ಒರಿಸ್ಸಾನಲ್ಲಿ ಉದಾಹರಣೆಗೆ ತೊಗೊಂಡ್ರೆ ಕಾಕ್ರಾ ಮಾದರಿಯ ವಾಸ್ತುಶಿಲ್ಪ ಅಂತ ಕರೀತಾರೆ. ಸೊ ಈ ಎಲ್ಲ ವಾಸ್ತುಶಿಲ್ಪಕ್ಕೆ ಮೂಲ ಆಧಾರ ಯಾವುದಪ್ಪ ಅಂದರೆ ಇವು ಯಾವುದೋ ನಾಗರ, ದ್ರಾವಿಡ ಮತ್ತು ಫಾಮ್ಸನ ಮಾದರಿಯ ಗುಡಿಗಳು ಅಂತ ನಾವೇನು ಮಾತಾಡ್ತೀವೋ ಅವೆಲ್ಲವೂ ಅರಳಿದ್ದು ನಮ್ಮದೇ ನಾಡು ಈ ಒಂದು ಐಹೊಳೆಯಿಂದ. ಹಾಗಾಗಿ ಇದನ್ನು
ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಯೋದು. ಸೊ ಹಾಗಾಗಿ ಈಗ ಪ್ರೇಕ್ಷಕರಿಗೂ ಒಂದಷ್ಟು ವಿಷಯಗಳು ಗೊತ್ತಾಗಿರಬೇಕು. ಏನು ನಮ್ಮ ನಾಡಿನ ಒಂದು ಹಿರಿತನ, ನಾವು ಇಡೀ ಭಾರತಕ್ಕೆ ಏನೇನು ಕೊಡುಗೆಗಳನ್ನು, ಅದರಲ್ಲೂ ಐತಿಹಾಸಿಕ ವಿಷಯದಲ್ಲಿರ್ಬೋದು ಮತ್ತು ವಾಸ್ತುಶಿಲ್ಪದ ದೃಷ್ಟಿನಲ್ಲಿ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಬೇಸ ಕೊಟ್ಟಿರೋವಂಥದ್ದು ಅದನ್ನು ನಾವು ಮಾಡಿರೋದು ಅನ್ನೋದಕ್ಕೆ ತುಂಬ ಹೆಮ್ಮೆ ಪಟ್ಕೋಬೇಕು. ಆ ಒಂದು ಸ್ಥಳದಲ್ಲೇ ನಾವು ಇವಾಗ ನಿಂತಿರೋದು. ಅಂದರೆ ಇವೆಲ್ಲವೂ ಚಾಲುಕ್ಯರ ಕಾಲದಲ್ಲಿ ಸುಮಾರು 1300 ವರ್ಷಗಳ ಹಿಂದೆ ರಚನೆ ಆಗಿರೋದು. ಹೌದು ಹೌದು. ಉದಾಹರಣೆಗೆ ನೀವು ಕೇವ್ ಟೆಂಪಲ್ ಆರ್ಕಿಟೆಕ್ಚರ್ನ ಮತ್ತು ಸ್ಟ್ರಕ್ಚರಲ್ ಟೆಂಪಲ್ ಆರ್ಕಿಟೆಕ್ಚರ್ದು ನಾವು ಹಿಸ್ಟ್ರಿ ಏನಾದ್ರು ನೋಡೋದಾದರೆ, ನಮಗೆ ಬಿಹಾರದಲ್ಲಿ ಮೌರ್ಯ ಡೈನಸ್ಟಿನ ಅಶೋಕ ಯಾರಿರ್ತಾರಲ್ಲ, ಮೌರ್ಯ ಸಾಮ್ರಾಜ್ಯದ ಅಶೋಕ, ಅವರಿದ್ದ ಸಂದರ್ಭದಲ್ಲೇ ಬಂದು ಅಲ್ಲಿ ಬರಾಬರ್ ಕೇವ್ ಅಂತ ಒಂದು ಬರುತ್ತೆ ಬಿಹಾರದಲ್ಲಿ. ಅದನ್ನು ಅವ್ರು ಸುಮಾರು 2300 ವರ್ಷಗಳಿಂದ ಕೇವ್ ಆರ್ಕಿಟೆಕ್ಚರ್ನ ನಿರ್ಮಿಸಿದ್ದಾರೆ ಇನ್ಫ್ಯಾಕ್ಟ್. ಆದರೆ ಏನು ಅಂದರೆ ಅಲ್ಲಿ ಈಗ ನಾವು ನಮ್ಮ ಕೇವ್ ಆರ್ಕಿಟೆಕ್ಚರಲ್ಲಿ ಇರೋಂಗೆ ಅಷ್ಟು ಮೂರ್ತಿಗಳೇ ಆಗಲಿ, ಕಂಬಗಳ ರಚನೆಗಳು ಅವೇನೂ ಇರೋಲ್ಲ, ಸುಮ್ಮನೆ ಪ್ಲೇನಾಗಿ ಓಪನ್ ಮಾಡಿರೋಂಥದ್ದು. ಆ ಥರ ಮಾದರಿಯ ಇದು ಗುಡಿಗಳು ಕಂಡು ಬರುತ್ತೆ. ಇದೇ ಒಂದು ಗುಹಾಂತರ ದೇವಾಲಯಗಳು ಮುಂದಿನ ದಿನಗಳಲ್ಲಿ ಈಗ ಮಹಾರಾಷ್ಟ್ರದ ಬೆಲ್ಟರ್ನಲ್ಲಿ ನಾವು ನೋಡೋಂಗಿದ್ರೆ ಬಾಜಾ ಕೇವ್ ಇರ್ಬೋದು, ಕಾನ್ಹೇರಿ ಕೇವ್ ಇರ್ಬೋದು, ಆಮೇಲೆ ಅಜಂತ ಕೇವ್ ಇರ್ಬೋದು, ಈ ಥರ ಕೇವ್ಸ್ಗಳೆಲ್ಲ ಶಾತವಾಹನ ಪೀರಿಯರು ಮತ್ತು ವಾಕಟಕರ ಪೀರಿಯಡ್ನಲ್ಲಿ ಸಾಕಷ್ಟು ಅರಳುತ್ತೆ, ಅಂದರೆ ಇದಕ್ಕಿಂತ ಮುಂಚೆಯುತ್ತವಾಗಿ. ಆದರೆ ಒಂದು ಸಮಸ್ಯೆ ಏನಂದರೆ ಇಲ್ಲಿ ಇವೆಲ್ಲ ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುಹಾಲಯಗಳಾಗಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ವೈದಿಕ ಅಥವಾ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುಹಾಲಯಗಳನ್ನ ಕಟ್ಟಿರಲ್ಲ. ಆ ಹಿಂದೂ ಧರ್ಮದ ಗುಹಾಲಯಕ್ಕೆ ಅಡಿಪಾಯ ಹಾಕಿದ್ದು ನಮ್ಮದೇನೆಲ್ಲ ಈ ಒಂದು ಬಾದಾಮಿ ಪಟ್ಟದಕಲ್ಲು ಐಹೊಳೆ ಈ ಒಂದು ಜಾಗ. ಇದರ ಜೊತೆಗೆ ನಾವು ಸ್ಟ್ರಕ್ಚರಲ್ ಟೆಂಪಲ್ ಅಥವಾ ಕಟ್ಟಿ ನಿರ್ಮಿಸಿದ ಗುಡಿಗಳನ್ನು ನಾವು ಇತಿಹಾಸ ನೋಡೋದಾದರೆ, ಗುಪ್ತರ ಕಾಲದಲ್ಲಿ ಅಂದರೆ ಮೊದಲಿಗೆ ನಾವು ನೋಡೋದಾದರೆ ಹಿಂದಿನ ಕಾಲದಲ್ಲಿ ಸ್ಟ್ರಕ್ಚರಲ್ ಟೆಂಪಲ್ ಯಾವ ರೀತಿ ಕಟ್ತಿದ್ರು ಅಂದರೆ ಈ ಟಿಂಬರಿಂದ, ಅಂದರೆ ಮರದಿಂದ ಮತ್ತು ಇಟ್ಟಿಗೆಗಳಿಂದ ಮತ್ತು ಗಚ್ಚುಗಾರೆಗಳಿಂದ ನಿರ್ಮಾಣ ಮಾಡುವಂಥ ಪದ್ಧತಿ ಇರುತ್ತೆ. ಆದರೆ ದೀರ್ಘಕಾಲಿಕವಾಗಿ ಬಾಳಿಕೆ ಬರಬೇಕಿತ್ತಲ್ಲ, ಇದಕ್ಕೆ ನಮ್ಮದೇ ಭಾರತ ದೇಶದಲ್ಲಿ ಬಂದು ನಿಧಾನಕ್ಕೆ ಸ್ಟ್ರಕ್ಚರಲ್ ಟೆಂಪಲ್ ಕಡೆ ಎವಾಲ್ವ್ ಆಗೋಕ್ಕಿಂತ ಶುರು ಮಾಡ್ತಾರೆ. ಈಗ ಗುಪ್ತರ ಒಂದು ಕಾಲಕ್ಕೆ ತೊಗೊಂಡ್ರೆ ನಮಗೆ ಉದಯಗಿರಿ ಈ ಥರ ಎಲ್ಲ ಒಂದಷ್ಟು ಜಾಗಗಳಿದೆ. ಆ ಒಂದು ಸ್ಥಳಗಳಲ್ಲಿ ಏನು ಸ್ಟ್ರಕ್ಚರಲ್ ಟೆಂಪಲ್ ಶುರು ಮಾಡ್ತಾರೋ ಅವರು ಸಣ್ಣ ಪ್ರಮಾಣದಲ್ಲಿ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಅಂದರೆ ಸಂಪೂರ್ಣವಾದ ಶಿಖರ ಯಾವ ರೀತಿ ಬರಬೇಕು ಅವೆಲ್ಲ ಇನ್ನೂ ಅಷ್ಟು ಕಲ್ಪನೆಗೆ ಬಂದಿರಲ್ಲ. ಆದರೆ ಯಾವಾಗ ನಮ್ಮ ಬಾದಾಮಿ ಚಾಲುಕ್ಯರು ಈ ಭಾಗದಲ್ಲಿ ಪ್ರಬಲವಾಗಿ ನೆಲೆ ನಿಂತು ಆಡಳಿತ ಮಾಡೋಕ್ಕಿಂತ ಶುರು ಮಾಡಿದ್ರು, ಇವರು ಕಲೆಗೆ ಕೊಟ್ಟಂತಹ ಒಂದು ಪ್ರೋತ್ಸಾಹದ ಕಾರಣವಾಗಿ ಭಾರತದ ಎಲ್ಲ ವಾಸ್ತುಶಿಲ್ಪಕ್ಕೂ ಒಂದು ಬೆಂಬಲ, ಎಲ್ಲ ವಾಸ್ತುಶಿಲ್ಪಕ್ಕೂ ಒಂದು ತಳಪಾಯವನ್ನು ನಮ್ಮ ಬಾದಾಮಿ ಚಾಲುಕ್ಯರು ಹಾಕೊಡ್ತಾರೆ. ಆ ಒಂದು ಸ್ಥಳವೇ ನಮ್ಮ ಐಹೊಳೆ. ಗ್ರೇಟ್ ಸರ್, ಗ್ರೇಟ್. ಸೊ ಈಗ ಇದು ದುರ್ಗಾ ಗುಡಿನಾ? ಹೌದು, ಇದು ದುರ್ಗಾ ಗುಡಿ. ಇದು ದುರ್ಗಾ ದೇವಿನ? ಇಲ್ಲ, ಇದು ದುರ್ಗಾ ಗುಡಿ ಅನ್ನೋದಕ್ಕೆ ಕಾರಣ ಇದೆ. ನೋಡಿ, ಇದ್ರ ಸುತ್ತ ನಿಮಗೆ ಕೋಟೆ ಕಾಣಿಸ್ತಾ ಇದೆಯಲ್ಲ? ಹೌದು, ಅದರ ಪ್ರಾಕಾರದ ಕಾಂಪೌಂಡು ಕರೆಕ್ಟ್ ಅಲ್ಲ? ಈ ಪ್ರಾಕಾರದ ಕಾಂಪೌಂಡ್ ಏನಂತ ಕಾಣಿಸ್ತಿದೆಯಲ್ಲ, ಇದನ್ನು ಬಂದು ದುರ್ಗಾ ಅಥವಾ ಕೋಟೆ ಅಂತ ಕರೀತಾರ. ಆ ಕೋಟೆಯ ಸಮೀಪದಲ್ಲೇ ಇರುವಂತಹ ಗುಡಿಯಾಗಿರೋ ಕಾರಣ ಇದನ್ನು ದುರ್ಗಾ ಟೆಂಪಲ್ ಅಂತ ಕರೆದಿದ್ದಾರೆ. ಆದರೆ ಇದರ ಹೆಸರು ಕೋಮರಸಿಂಗ ಅಂತ, ನಿಜವಾದ ಹೆಸರು ಕೋಮರಸಿಂಗ ಅಂತ. ಅದಕ್ಕೆ ಶಾಸನವೇ ಒಂದು ಅಲ್ಲಿ ದಾಖಲೆ ಇದೆ. 2 ಕಡೆ ಕೋಮರಸಿಂಗನ ದೇಗುಲ ಅಂತಲೇ ಇದನ್ನು ಮೆನ್ಷನ್ ಆಗಿದೆ. ನಾನು ಅಲ್ಲಿ ಹೋದಾಗ ಅದನ್ನೇ ತೋರಿಸ್ತೀನಿ, ಆಗ್ಬೋದಲ್ಲ? ಹಾಗೆ ಇಲ್ಲಿನ ಒಂದು ಸ್ಥಳ ಪುರಾಣವನ್ನು ಏನಾದ್ರು ನಾವು ನೋಡೋದಾದರೆ, ನಿಮಗೆ ಜಮದಗ್ನಿಯ ಕತೆ ಗೊತ್ತಿರುತ್ತೆ ಅನ್ಕೋತೀನಿ. ಜಮದಗ್ನಿ ಪರಶುರಾಮ? ಹೌದು. ವೀರ್ಯಾರ್ಜುನನ ಒಂದು ಕಥೆಯನ್ನು ನಾವು ನೋಡಬೇಕಂದಾಗ, ವೀರ್ಯಾರ್ಜುನರು ಬಂದು ಜಮದಗ್ನಿಯ ಆಶ್ರಮಕ್ಕೆ ಅಂತ ಹೋಗಿದ್ದ ಸಂದರ್ಭದಲ್ಲಿ, ಅಂದರೆ ಒಂದು ಬೇಟೆ ಮುಗಿಸ್ಕೊಂಡು ಆಶ್ರಮಕ್ಕೆ ಅಂತ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುವ ಒಂದು ಸಂದರ್ಭದಲ್ಲಿ ಈತನ ಒಂದು ಸಮಗ್ರ ಒಂದು ಪರಿವಾರ ಏನು ಹೋಗಿರುತ್ತಲ್ಲ, ವೀರ್ಯಾರ್ಜುನರ ಒಂದು ಸಮಗ್ರವಾದ ಒಂದು ಬಳಗ ಏನೋಗಿರುತ್ತಲ್ಲ, ಅವರ ಉಪಚಾರವನ್ನು ಕ್ಷಣ ಮಾತ್ರದಲ್ಲೇ ಜಮದಗ್ನಿಗಳು ಮಾಡಿಬಿಡ್ತಾರಂತೆ, ಕ್ಷಣ ಮಾತ್ರದಲ್ಲೇ. ಇದನ್ನು ನೋಡಿ ಆಶ್ಚರ್ಯ ಆದಂತಹ ವೀರ್ಯಾರ್ಜುನ ಹೋಗಿ ಜಮದಗ್ನಿ ಕೇಳ್ತಾರಂತೆ, ಇದು ಹೇಗೆ ಸಾಧ್ಯ ಆಯಿತು ಅಂತ. ಆಗ ಜಮದಗ್ನಿಯು ತನ್ನ ಬಳಿ ಒಂದು ಕಾಮಧೇನು ಇರೋದ್ರ ಬಗ್ಗೆ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಏನೇ ಇದ್ರೋ ಅದೆಲ್ಲ ರಾಜನ ಸ್ವತ್ತು ಅದು. ಹಾಗಾಗಿ ಸಾಧಾರಣವಾಗಿ ಇವ್ರು ಹೋಗ್ಬಿಟ್ಟು ಇಲ್ಲ, ಈ ಕಾಮಧೇನು ನನಗೆ ಬೇಕು ಅಂತ ಕುತ್ಕೊತಾರೆ. ಆವಾಗ ಜಮದಗ್ನಿ ಅದನ್ನು ಕೊಡೋದಕ್ಕೆ ನಿರಾಕಾರ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಿಗೂ ಕಲಹ ಆಗಿ ಕೊನೆಗೆ ಜಮದಗ್ನಿಯನ್ನು ವೀರ್ಯಾರ್ಜುನರು ಕೊಂದ್ಬಿಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಪರಶುರಾಮರಿಗೆ ಸಿಟ್ಟೆದ್ದು ವೀರ್ಯಾರ್ಜುನನ ಕೊಂದು ಮುಂದೆ ಇಡೀ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಹಾಕಿ ಇಲ್ಲಿರುವಂಥ ಎಲ್ಲ ಒಂದು ಕ್ಷತ್ರಿಯರ ನಾಶ ಮಾಡ್ತಾ ಬಂದಿರ್ತಾರೆ. ಹಾಗೆಲ್ಲರೂ ನಾಶ ಮಾಡಿದ ನಂತರ ಬಂದು ಅವರ ಪರಶು ನೆತ್ತರು ಭರಿತವಾಗಿದ್ದಂಥ ಈ ಪರಶು ಏನಿತ್ತೋ ಅದನ್ನು ಸ್ಥಳೀಯವಾಗಿದ್ದಂಥ ಒಂದು ಹೊಳೆನಲ್ಲಿ ಹೋಗಿ ತೊಳಿತಾರಂತೆ.
ಆಗ ತೊಳೆದ ಸಂದರ್ಭದಲ್ಲಿ ಬಂದು ಆ ಇಡೀ ಒಂದು ಹೊಳೆಯೇ ಬಂದು ನೆತ್ತರಭರಿತವಾಗಿ ಅಥವಾ ಪೂರ್ತಿ ರಕ್ತ ಆಗಿರೋ ಕಾರಣ ಬಂದು ಕೆಂಪಾಗ್ಬಿಟ್ಟಿರುತ್ತಂತೆ. ಅದನ್ನು ನೋಡಿದಂಥ ಸ್ಥಳೀಯ ಮಹಿಳೆಯೊಬ್ಬಳು ಅಯ್ಯೋ ಹೊಳೆ ಅಂತ ಉದ್ಗಾರ ತೆಗೆದ್ಲಂತೆ. ಆ ಒಂದು ಕಾರಣಕ್ಕೆ ಸ್ಥಳ ಪುರಾಣದ ಪ್ರಕಾರ ಇದಕ್ಕೆ ಅಯ್ಯೋಳೆ ಅಂತಾರೆ. ಆದರೆ ಇದಕ್ಕೆ ಬರೀ ಸ್ಥಳ ಪುರಾಣ ಮಾತ್ರ ದಾಖಲೆ ಅಲ್ಲ, ಇಲ್ಲಿನ ಶಾಸನಗಳೇ ಈ ಊರನ್ನು ಆರ್ಯಪುರ ಅಂತಲೂ ಹೇಳಿದೆ, ಐಹೊಳೆ ಅಂತಲೂ ಹೇಳಿದೆ. ಅಂದರೆ ಆರ್ಯಪುರ ಅಂತಲೂ ಹೇಳಿದೆ, ಐಹೊಳೆ ಅಂತಲೂ ಹೇಳಿದೆ. ಇವತ್ತಿಗೆ ನಾವು ಐಹೊಳೆ ಅಂತ ಕರಿತಾ ಇದೀವಿ, ಕರೆಕ್ಟಾ? ಹಾಗಾಗಿ ಎರಡಕ್ಕೂ ಇಲ್ಲೇ ದಾಖಲೆ ಇದೆ. ಅದು ಕೂಡ ನಾನು ಶಾಸನಗಳನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಸರ್, ಈಗ ನಾವು ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ನ ನೋಡೋಣ. ಮೊದಲನೇದಾಗಿ ನೋಡಿ, ಈ ಸೈಟ್ ನಾವೇನು ನೋಡ್ತಾ ಇದೀವಲ್ಲ ಈಗ, ಈ ಸೈಟ್ನಲ್ಲಿ ಸಾಧಾರಣವಾಗಿ ಬಾದಾಮಿ ಚಾಲುಕ್ಯರ ಕಟ್ಟಿಂಥ ಗುಡಿಗಳಿದೆಯಲ್ಲ, ಅದರಲ್ಲಿ 5 ಪ್ರಕಾರದ ಗುಡಿಗಳನ್ನು ನಮ್ಮ ವಾಸ್ತು ವಿದ್ವಾಂಸರು ಗುರುತಿಸಿದ್ದಾರೆ. ಮೊದಲನೇದು ನಾನು ಈಗಾಗಲೇ ಹೇಳಿದಂಗೆ ದ್ರಾವಿಡ ಮಾದರಿಯ ಗುಡಿಗಳು, ಕರೆಕ್ಟಾ? ಎರಡನೇದಾಗಿ ನಾಗರ ಮಾದರಿ, ಮೂರನೇದು ಫಾಮ್ಸನ. ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಬಳಕೆಯಲ್ಲಿರುವಂತಹ ಗುಡಿಗಳಾದರೆ, ಇನ್ನೂ 2 ಮಾದರಿಯ ಗುಡಿಗಳು ಹೇಳ್ತೀವಿ. ಅದರಲ್ಲಿ ಒಂದು ಇದನ್ನು ಬಂದು ಗಜಪೃಷ್ಠ ಆಕಾರದಲ್ಲಿ ಕಟ್ಟಿರೋದು ಅಂತ, ಅಂದರೆ ಆನೆಯ ಹಿಂಬದಿ ಅಥವಾ ಇಂಗ್ಲೀಷ್ನ ಯು ಆಕಾರ. ಸೊ ಆ ಒಂದು ಆಕಾರದಲ್ಲಿ ಕಟ್ಟಿರೋ ಕಾರಣ ಇದು ಗಜಪೃಷ್ಠ ಅಂತ ಕರೀತಾರೆ. ಇನ್ನೊಂದು ಮಂಟಪ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಯಾವುದಪ್ಪ ಮಂಟಪ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂದರೆ, ಈಗ ಜಸ್ಟ್ ನೀವು ಆ ಕಡೆ ನೋಡಿರಿ, ಇದನ್ನು ಲಾಡ್ಕನ್ ಗುಡಿ ಅಂತ ಕರೀತಾರೆ. ಇದನ್ನು ಮಂಟಪದ ಶೈಲಿಯ ಒಂದು ಗುಡಿ ಅಂತ ಹೇಳ್ತಾರೆ. ಅದನ್ನು ಅಲ್ಲೋದಾಗ ನಿಮಗೆ ಸಮಗ್ರವಾಗಿ ವಿವರಣೆ ನೀಡ್ತೀನಿ. ಹಾಗೆ ನೋಡಿ ಪರಮವರೇ, ಇಲ್ಲಿ ಮೇಲ್ಗಡೆ ನೋಡಿ ಶಿಖರ, ಇದು ನಾಗರ ಮಾದರಿಯ ಶಿಖರ. ಇದ್ರದ್ದು ಮೇಲ್ಗಡೆ ಅಮಲಕ ಮತ್ತೆ ಕಳಸ ಇತ್ತು, ಅದು ಉದುರು ಬಿದ್ದೋಗಿದೆ. ಅದು ಆ ಕಡೆ ಭಾಗದಲ್ಲಿ ನೀವು ಕಾಣ್ಬೋದು. ಈಗಲೂ ಅಮಲಕ ಕೆಳಗಡೆ ಬಿದ್ದೋಗಿದೆ. ಈಗ ಬಾದಾಮಿಯ ಗುಹಾಂತರ ದೇವಾಲಯಗಳಿದಾವಲ್ಲ ಮತ್ತು ಪಟ್ಟದಕಲ್ಲಿನ ಸುಂದರ ಯುನೆಸ್ಕೋ ಮಾನ್ಯುಮೆಂಟ್ ಇದೆಯಲ್ಲ, ಇದು ಅವೆರಡಕ್ಕಿಂತ ಮೊದಲದ ಇಲ್ಲಿ ಅದಕ್ಕಿಂತ ಹಳೆ ಸ್ಟ್ರಕ್ಚರ್ಗಳೂ ಇದೆ. ಅಂದರೆ ಐಹೊಳೆನಲ್ಲಿ ಅದಕ್ಕಿಂತ ಹಳೆ ಸ್ಟ್ರಕ್ಚರ್ಗಳು ಇದೆ. ಅಥವಾ ಇದನ್ನು ಮಾಡಿ ಅದು ಮಾಡಿದ್ದ? ಇಲ್ಲ, ಇದು ಮೊದಲನೇದು. ಈಗಾಗಲೇ ನಾವು ರಾಜಕೀಯ ಇತಿಹಾಸವನ್ನೇನಾದ್ರು ನಾವು ನೋಡೋದಾದರೆ, ಈ ಒಂದು ಐಹೊಳೆ ಅಂತ ಏನಿದೆಯಲ್ಲ, ಇದು ರಣರಾಗ ಮತ್ತು ಜಯಸಿಂಹನ ಕಾಲದಲ್ಲಿ, ಅಂದರೆ ಮೂಲ ಪುರುಷರು ಅಂತ ಯಾರಿದ್ದಾರಲ್ಲ, ಈ ನಮ್ಮ ಬಾದಾಮಿ ಚಾಲುಕ್ಯರ ಮೂಲ ಪುರುಷರು, ಅವರ ಕಾಲದಲ್ಲಿ ಇದು ಪ್ರಮುಖವಾದ ಪಟ್ಟಣ. ಅವರ ಆಡಳಿತದಲ್ಲಿ ಅವ್ರ ರಾಜಧಾನಿ. ಅದರ ನಂತರ ನಾವೇನಾದ್ರು ಬಾದಾಮಿ ಚಾಲುಕ್ಯರಲ್ಲಿ ಸ್ವಾಯತ್ತತೆಯನ್ನು ಘೋಷಿಸ್ಕೊಂಡು ಸಾಮ್ರಾಟ ಆಗಿ ತನ್ನನ್ನು ತಾನು ಡಿಕ್ಲೇರ್ ಮಾಡಿ ಆಡಳಿತ ಮಾಡ್ಕೊಂಡಂತಹ 1ನೇ ಪುಲಕೇಶಿ ಏನಿದ್ನೋ, ಅಂದ್ರೆ ಕದಂಬರ ಮೇಲೆ ವಿಜಯ ಸಾಧಿಸಿ ಸಾಮ್ರಾಟನಾದ್ನೋ, ಅವನ ಸಂದರ್ಭದಲ್ಲಿ ಇಲ್ಲಿಂದ ಸುಮಾರು ಒಂದು 25-26 ಕಿಲೋಮೀಟರ್ಗೆ ನಮಗೆ ಬಾದಾಮಿ ಸಿಗುತ್ತೆ. ಆ ಬಾದಾಮಿನಲ್ಲಿ ಒಂದು ಕೋಟೆಯನ್ನು ಕಟ್ಟಿ ಅಲ್ಲಿಂದ ಮುಂದಕ್ಕೆ ಅದನ್ನು ಕ್ಯಾಪಿಟಲ್ ಆಗಿ ಮಾಡ್ಕೋತಾರೆ. ಅದಾದಮೇಲಿಂದ ಮುಂದಿನ ಹಂತ ನಾವೇನಾದ್ರು ನೋಡೋದಾದರೆ, 1ನೇ ವಿಕ್ರಮಾದಿತ್ಯನ ನಂತರ ವಿಜಯಾದಿತ್ಯನ ನಂತರದ ಒಂದು ರಾಜ್ಯಗಳು, ಅಂದರೆ ವಿಜಯಾದಿತ್ಯ, 2ನೇ ವಿಕ್ರಮಾದಿತ್ಯ ಮತ್ತು ಕೀರ್ತಿವರ್ಮನ ಕಾಲದಲ್ಲಿ ಬಂದು ನಮ್ಮ ಪಟ್ಟದಕಲ್ಲಿನಲ್ಲಿ ಅನೇಕ ಗುಡಿಗಳನ್ನ ಕಟ್ಟಿದ್ದಾರೆ. ಸೊ ಹಾಗೆ ಸ್ಟೇಜ್ ಬೈ ಸ್ಟೇಜ್, ಫಸ್ಟ್ ಸ್ಟೇಜ್ನಲ್ಲಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ. ಬಟ್ ಇದು ಬರೀ ಇವರು ಬಾದಾಮಿನಲ್ಲಿ ಆಡಳಿತ ಮಾಡ್ತಿದ್ದು ಅಥವಾ ಮುಂದೆ ಪಟ್ಟದಕಲ್ಲಿನಲ್ಲಿ ಸಾಕಷ್ಟು ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಇಲ್ಲಿ ನಿಲ್ಲಿಸಿಲ್ಲ. ಕಾರಣ ಏನು ಅಂದರೆ, ಈಗ ಈ ಗುಡಿಯನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಗುಡಿನ ಕಟ್ಟಿರೋದು ನಮ್ಮ 2ನೇ ವಿಕ್ರಮಾದಿತ್ಯ ಅಂದರೆ ಕೊನೆಯಲ್ಲಿ ಬರುವಂಥದ್ದವರೇ. ಯಾಕೆಂದರೆ ಇವನ ನಂತರ ಬಂದಂತಹ 2ನೇ ಕೀರ್ತಿವರ್ಮನ ಕಾಲದಲ್ಲಿ ನಮ್ಮ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ರಾಷ್ಟ್ರಕೂಟರು ವಶಪಡಿಸ್ಕೋತಾರೆ. ಅಳದೇ ಹೋಗುತ್ತೆ, ಕರೆಕ್ಟ್ ಅಲ್ಲ? ಹಾಗೆ ಲಾಸ್ಟ್ ಬಟ್ ಒನ್ ಕಿಂಗು ಇದನ್ನು ಕಟ್ಟಿರೋದು. ಅಂದರೆ ಅರ್ಥ ಏನು ಅಂದರೆ, ಇನಿಷಿಯಲ್ ಡೇಸಿಂದ ಕೊನೆವರೆಗೂ ಈ ಐಹೊಳೆ ಒಂದು ತುಂಬ ಮಹತ್ತರವಾದ ಒಂದು ಕೇಂದ್ರ ಆಗಿತ್ತು ಅಂತಲೂ ಕೂಡ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಈ ಐಹೊಳೆಯಲ್ಲಿ ಒಟ್ಟು 125 ಗುಡಿಗಳಿದೆ. 125 ಗುಡಿಗಳು ಅಲ್ಲದೆ ಇಡೀ ಭಾರತದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಇಷ್ಟೊಂದು ಹಳೆಯ ಗುಡಿಗಳು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ಸೊ ಈಗ ನಿಮ್ಗೆ ಗೊತ್ತಾಗಿರಬೇಕು ಏನಕ್ಕೆ ಐಹೊಳೆಯನ್ನು ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಅಂತ. ಹಾಗೆ ನಮ್ಮ ವೀಕ್ಷಕರಿಗೂ ಹೇಳೋದು ಏನಂದರೆ, ಐಹೊಳೆ ಕುರಿತಾಗಿ ನಿಮಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅದನ್ನು ನೀವು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಆದಷ್ಟು ಎಷ್ಟು ವಿಷಯ ಆಗುತ್ತೆ ಅದನ್ನು ಕವರ್ ಮಾಡೋದಕ್ಕೆ ಅಂತ ನಾವು ಪ್ರಯತ್ನ ಪಡ್ತೀವಿ. ಈ ಗುಡಿಗಳ ರಚನೆಗಳ ಆಧಾರದಲ್ಲಿ ನಾವು ನೋಡೋದಾದರೆ, ಈ ಗುಡಿಗಳಲ್ಲಿ ಸಾಧಾರಣವಾಗಿ ಸಾಂಧಾರ ಮಾದರಿಯ ಗುಡಿ ಮತ್ತು ನಿರಾಂಧಾರ ಮಾದರಿಯ ಗುಡಿಗಳು ಅಂತ ಬರುತ್ತೆ. ಏನು ಈ ಸಾಂಧಾರ ಮಾದರಿಯ ಗುಡಿಗಳು ಅಂದರೆ ಇಂಟರ್ ಆಂಬ್ಯುಲೇಟರಿ ಅಂತ ಬರುತ್ತೆ, ಅಂದರೆ ಪ್ರದಕ್ಷಿಣ ಪಥ. ಸೊ ಪ್ರದಕ್ಷಿಣ ಪಥ ಇರುತ್ತೆ. ಈ ಒಂದು ಗುಡಿಯ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದರಲ್ಲಿ 2 ಪ್ರದಕ್ಷಿಣ ಪಥ ಇದೆ. ಒಂದು ನಿಮ್ಮ ಗರ್ಭಗುಡಿಗೆ ಸುತ್ತಲಾಗಿ ಒಂದು ಮಾಡಿದರೆ, ಇನ್ನೊಂದು ಹೊರಗಡೆ ಭಾಗದಲ್ಲಿ ನಿಮಗೆ ಇನ್ನೊಂದು ಪ್ರದಕ್ಷಿಣ ಪಥ ಕೂಡ ಕಂಡುಬರುತ್ತೆ. ಈಗ ನಾನು ನಿಮ್ಮನ್ನು ಒಂದು ಶಾಸನ ಇರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಈ ಗುಡಿಯ ಸಮಗ್ರ ವಿವರ ನಿಮಗೆ ದೊರೆಯುತ್ತೆ. ಬನ್ನಿ. ಈ ಗುಡಿಗೆ ಕೋಮರಸಿಂಗ ಅಂತ ಕರೀತಿದ್ದ ಅನ್ನೋದಕ್ಕೆ ದಾಖಲಾತಿ ಇಲ್ಲೇ ಇದೆ. ಈ ಶಾಸನ ಮೊದಲು ಓದ್ಬಿಡ್ತೀನಿ. ಸ್ವಸ್ತಿ ವಿಕ್ರಮಾದಿತ್ಯ ಸತ್ಯಾಶ್ರಯ
ಶ್ರೀ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಪರಮೇಶ್ವರ ಭಟಾರರ ಪೃಥ್ವಿಂ ರಾಜಂಗೇಯೆ ಪೇಸದೊರ ಮಗನ್ ರೇವಾಡಿ ಬಡ್ಡರೌಳ ಆಳೆ ಕೋಮಾರ ಸಿಂಗನ ದೇಗುಲದ ಆದಿತ್ಯ ಭಟಾರಂಗೆ ಕೊಟ್ಟದು. ಹಂಗೆ ಮುಂದೆ ಶಾಸನ ಮುಂದೆ ಕಂಟಿನ್ಯೂ ಆಗುತ್ತೆ. ಸೊ ಬೇಸಿಕಲಿ ನೀವು ಈ ಭಾಗದಲ್ಲಿ ನೋಡ್ಬೋದು ಮೇಲ್ಗಡೆ ಸ್ವಸ್ತಿ ಕಾಣಿಸ್ತಿದ್ಯಾ? ಯಾವುದು? ಅಲ್ಲಿ ನೋಡಿ ಫಸ್ಟ್ ಲೈನ್ ಸ್ವಸ್ತಿ, ಅದಾದ್ಮೇಲೆ ಶ್ರೀ ಕಾಣಿಸ್ತಿದ್ಯಾ? ಎಸ್. ಅದಾದ್ಮೇಲೆ ನೋಡಿ ನಮ್ಮ ರಾಜ, ನಮ್ಮ ಇಡೀ ಭಾರತವನ್ನು ಉಳಿಸ್ಕೊಟ್ಟಂತಹ 2ನೇ ವಿಕ್ರಮಾದಿತ್ಯನ ಹೆಸರು ಅಲ್ಲಿ ಕೆತ್ತಿದ್ದಾರೆ. ಅದು 2ನೇ ವಿಕ್ರಮಾದಿತ್ಯ ನವಸಾರಿಲಿ ಫೈಟ್ ಮಾಡಿದ್ದು. ಹೌದು ನೋಡಿ ಅಲ್ಲಿ ವಿಕ್ರಮಾದಿತ್ಯ ತ್ಯ ಅಲ್ಲಿ ಕಾಣಿಸ್ತಾ ಇದೆಯಾ? ಆಮೇಲೆ ಸತ್ಯಾಶ್ರಯ ನೋಡಿ ಅಲ್ಲಿ, ಸತ್ಯಾಶ್ರಯ ಆಯ್ತಾ? ಹೌದು ಹೌದು, ಸತ್ಯಾಶ್ರಯ ಆಯ್ತಾ? ಹಾಗೆ ನೋಡಿ ಶ್ರೀ ಪೃಥ್ವಿ ವಲ್ಲಭ ಅಂತ ಬರ್ದಿದೆ. ಶ್ರೀ ಪೃಥ್ವಿ ವಲ್ಲಭ ಮಹಾರಾಜಾದಿ ಅಲ್ಲಿದೆ ನೋಡಿ, ಮಹಾರಾಜಾದಿ ರಾಜ ರಾಜ. ಸೊ ಹೀಗೆ ಅವ್ರ ಹೆಸರು ಮೆನ್ಷನ್ ಆಗಿದೆ. ಮತ್ತು ಈ ಶಾಸನದಲ್ಲಿ ಈ ಗುಡಿಯ ಹೆಸರನ್ನ ನಾನು ಹೇಳಿದೆ, ಕೋಮರ ಸಿಂಗನ ಅಂತ. ಇದು ನಿಮಗೆ 3ನೇ ಲೈನಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ ಕೋಮರ ಸಿಂಗ, ಈ ಜಾಗ ನೋಡಿ, ಇದು ನೀವೇ ತೋರಿಸ್ಬಿಡಿ, 3ನೇ ಲೈನಲ್ಲಿ ತೋರಿಸ್ತೀನಿ ಅಲ್ಲಿ. ಅವ್ರ ಹಿಂದೆದು ಅದ್ರ ಪಕ್ಕದ್ದು ನಿಮಿಷ, ಇಲ್ಲಿಂದ ತಗೊಳ್ಳಿ. ಕೋಮರ ಸಿಂಗನ ಅಂತ ಅಲ್ಲಿದೆ. ಕೋಮರ ಸಿಂಗನ ಅಂತ ಮೆನ್ಷನ್ ಆಗಿದೆ. ಹಾಗಾಗಿ ಈ ಗುಡಿ ಕಟ್ಟಿದ್ದು ಈ ಗುಡಿ ಹೆಸರು ಬಂದು ಕೋಮರ ಸಿಂಗ ಅಂತ ಶಾಸನದಲ್ಲಿ ದಾಖಲೆ ಇದೆ. ಹಾಗೆ ಇಲ್ಲಿ 2 ಶಿಲ್ಪಿಗಳ ಹೆಸರನ್ನು ಕೂಡ ದಾಖಲೆ ಮಾಡಿದ್ದಾರೆ. ಇಲ್ಲೇ ಶಾಸನ ಇದೆ, ಇದನ್ನು ನೋಡ್ಕೋಬೋದು. ಇದು ಮೊದಲನೇ ಸಾಲಿನಲ್ಲಿ ಏನು ಹೇಳ್ತಿದೆ ಅಂದರೆ ಶ್ರೀ ಸವಿತ್ರನ್ ಅಂತ ಹೇಳ್ತಿದ್ರೆ, 2ನೇದರಲ್ಲಿ ಪಿರಿಯೇತ್ರ, ಶ್ರೀ ಪಿರಿಯೇತ್ರ ಪುತ್ರನ್ ಅಂತ ಇದೆ, ಪಿರಿಯೇತ್ರ ಪುತ್ರನ್ ಅಂತ. ಇದು ಬಹುಶಃ ಈ ಒಂದು ಗುಡಿಯನ್ನು ಕಟ್ಟಿದಲ್ಲಿ ಶಿಲ್ಪಿಗಳ ಹೆಸರು ಇರಬಹುದು. ಹಾಗೆ ಈ ಗುಡಿನಲ್ಲಿ ಈ ಗುಡಿಯನ್ನು ಆದಿತ್ಯ ದೇವರದು ಅಂತಲೇ ಹೇಳ್ಬಿಟ್ಟಿದ್ದಾರೆ. ಅಂದರೆ ಸೂರ್ಯನ ದೇಗುಲ ಅಂತ ಇದನ್ನು ಹೇಳಿರೋದು. ಇಲ್ಲಿ ಏನಂದರೆ ಒಂದು ಇದಕ್ಕೆ ವ್ಯತ್ಯಾಸ ಅನ್ನೋ ರೀತಿ ಬಂದು ಇದೇ ಸ್ಥಳದಲ್ಲಿ ಇನ್ನೊಂದು ಕಡೆ ಜಿನಾಲಯಂ ಅಂತ ಬರ್ಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಕನ್ಫ್ಯೂಷನ್ ಇದೆ, ಇದು ಜಿನಾಲಯನೋ ಅಥವಾ ಆದಿತ್ಯ ಸೂರ್ಯನ ಗುಡಿನೋ ಅಂತಾರೆ. ಯಾಕೆಂದರೆ ನಿಮಗೆ ಒಳಗಡೆ ಗರ್ಭಗುಡಿನಲ್ಲಿ ಹೋದರೆ ನಿಮಗೆ ಯಾವುದೇ ಒಂದು ಮೂರ್ತಿ ಕಂಡು ಬರಲ್ಲ. ಹಾಗಾಗಿ ಅದೊಂದು ಕನ್ಫ್ಯೂಷನ್ ಹಾಗೆ ಇದೆ. ಬಟ್ ಜಿನಾಲಯ ಆದರೆ ಅದಕ್ಕೆ ಅದರದ್ದೇ ಆದಂತಹ ಯಕ್ಷಿಣಿಯರ ಚಿತ್ರ ಅದೆಲ್ಲ ಇರುತ್ತಲ್ಲ ಸಪೋರ್ಟಿವ್. ಈಗ ಓಕೆ, ಆ ಥರ ನೀವು ನೋಡಿದ್ರೆ ನಿಮಗೆ ಇಲ್ಲ, ನೀವು ಹೇಳಿದ್ದು ಕರೆಕ್ಟು. ಸೊ ಹಾಗಾಗಿ ಅಂದರೆ ಜಿನಾಲಯಂ ಅಂತ ಬರ್ಸಿದ್ರು ಕೂಡ ಇದು ಜಿನಾಲಯ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಳಗಡೆ ಇರೋಂಥ ಶಿಲ್ಪಗಳು ನೋಡಿದ್ರೆ ಎಲ್ಲ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರೋ ಕಾರಣ ಇದು ಯಾವ ರೀತಿ ಎವಾಲ್ವ್ ಆಗಿದೆ ಅನ್ನೋದು ನಿಖರ ಮಾಹಿತಿ ಇಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಕಟ್ಟಿದಾಗ ಏನಾದ್ರು ಅದು ಜಿನಾಲಯ ಮಾಡಬೇಕು ಅಂತಿದ್ದು, ಅದಾದ್ಮೇಲಿಂದ ಏನಾದರೂ ಪ್ಲಾನ್ ಚೇಂಜ್ ಆಗಿ ಅದನ್ನು ಹಿಂದೂ ದೇಗುಲವಾಗಿ ಪರಿವರ್ತನೆ ಮಾಡಿದ್ರೆ ಯಾವುದಕ್ಕೂ ದಾಖಲೆ ಇಲ್ಲ. ಮೂಲ ಯಾವುದು ಜಿನಾಲಯ ಇದ್ದು ಅದನ್ನ ಆಮೇಲೆ ಬಂದು ಓವರ್ಟೇಕ್ ಮಾಡಿ ಅದನ್ನೆಲ್ಲ ಸಾಧ್ಯತೆಗಳಿರಬಹುದು. ಬಟ್ ಈ ಶಾಸನದ ಅರ್ಥ ಏನು ಅಂದರೆ ಪೇಸದೋರನ ಮಗ ಆಗಿದ್ದಂಥ ರೇವಡಿ ಬದ್ದರೌಳನ ಆಳ್ವಿಕೆಯಲ್ಲಿ ಬಹುಶಃ ಈ ಒಂದು ಪ್ರಾಂತ್ಯವನ್ನು ಈ ಆಫೀಸರ್ಗಳು ಬಹುಶಃ ನಿರ್ವಹಿಸ್ತಿದ್ರು ಅನಿಸುತ್ತೆ. ಅವ್ರ ಕಾಲದಲ್ಲಿ ಬಂದು ಈ ಒಂದಷ್ಟು ಸುಂಕವನ್ನು ವಿಧಿಸಿದ್ದಾರೆ ಈ ಒಂದು ದೇಗುಲದ ನಿರ್ವಹಣೆಗೆ ಅಂತ. ಅದರದ್ದು ಅರ್ಥ ಕೊಡುವಂಥ ಶಾಸನ ಇದು. ಹಣ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ಗೆ ಅಂತ. ಅದ್ರದ್ದು ಒಂದು ಶಾಸನ ಇಲ್ಲಿ ನೋಡಿ. ನಾನು ನಿಮ್ಗೆ ಹೇಳಿದ್ನಲ್ಲ ಜಿನಾಲಯಂ, ನೋಡಿ ಜಿನಾಲಯಂ ಅಂತ ಇಲ್ಲಿ ಬರ್ದಿದೆ ನೋಡಿ. ಇಲ್ಲ ಸರ್, ನಾವು ಆಗ್ಲಿ ಮುಂಚೆ ಉಲ್ಟಾ ಬರೀತಿದ್ವಿ, ಈಗ ಅದು ಉಲ್ಟಾ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಹೌದು, ಬರಿತಾ ಇದ್ದೀನ ಕಂಟಿನ್ಯೂ ಮಾಡಿ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದೀವಿ. ಹೌದು. ಹಾಗೆ ಮುಂದಕ್ಕೆ ಬನ್ನಿ, ಇನ್ನೊಂದು ಶಾಸನ ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಆಲ್ಮೋಸ್ಟ್ ಹಾಳಾಗಿರುವಂಥ ಒಂದು ಶಾಸನ ಇದೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.